ಹಾಯ್ ಎವ್ರಿವನ್, ನಾನಿಲ್ಲಿ ಬ್ಲೂ ಟೀನ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ನೀವೆಲ್ಲರೂ ಗ್ರೀನ್ ಟೀನ ಕುಡ್ದಿರ್ತೀರ. ಈ ಥರ ಬ್ಲೂ ಟೀನ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಬ್ಲೂ ಟೀಗೆ ಶಂಕುಪುಷ್ಪ ಬೇಕು. ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಶಂಕುಪುಷ್ಪ ಗೊತ್ತೇ ಇರುತ್ತೆ. ಇದು ಡ್ರೈ ಫ್ಲವರ್ ಬೇಕಾದ್ರೆ ಆನ್ಲೈನಲ್ಲೂ ಸಿಗುತ್ತೆ. ದುಡ್ಡು ಕೊಟ್ಟು ಆನ್ಲೈನಲ್ಲಿ ಹೂವನ್ನ ತರಿಸ್ಕೊಳ್ಳೋಕ್ಕಿಂತ ಈ ಥರ ಮನೆ ಮುಂದೆ ಒಂದು ಪಾಟ್ಗೆ ಗಿಡ ಹಾಕಿ ಇದು ದಿನಾಲೂ ಹೂವು ಕೊಡುತ್ತೆ. ಮತ್ತು ಈ ಹೂವನ್ನ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ. ಇದ್ರ ಬಣ್ಣ ಎಲ್ಲ ಆಕಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬಾ ಹೂವು ಬಿಡುತ್ತೆ. ಅದಕ್ಕೆ ನೀವು ಹೂವನ್ನ ಪರ್ಚೇಸ್ ಮಾಡೋದಕ್ಕಿಂತ ಈ ಥರ ಒಂದು ಗಿಡಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಹೂವು ಬಂದು ಒಂದು 2-3 ಡೇಸ್ ಆದಮೇಲೆ ಈ ಥರ ಒಂದು ಕಾಯಿ ಬರುತ್ತೆ. ಆ ಕಾಯಿ ತುದಿನಲ್ಲಿ ಹೂವಿರುತ್ತೆ. ಆ ಹೂವು ಆಲ್ರೆಡಿ ಡ್ರೈ ಆಗಿರುತ್ತೆ. ಈ ಹೂವನ್ನ ಎತ್ತಿಟ್ಕೊಂಡು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಕು ಅಂದಾಗ ಬ್ಲೂ ಟೀನ ಮಾಡ್ಕೊಂಡು ಕುಡಿಬೋದು. ಮತ್ತು ಇದನ್ನು ತುಳಸಿ ಗಿಡಕ್ಕೆಲ್ಲ ನಾವು ಹೇಗೆ ಪ್ರಾಮುಖ್ಯತೆ ಕೊಡ್ತೀವೋ ಅದೇ ರೀತಿ ಈ ಗಿಡಕ್ಕೂ ಪ್ರಾಮುಖ್ಯತೆ ಕೊಡ್ತಾರೆ. ಇದನ್ನು ಮನೆ ಮುಂದೆ ಪೂರ್ವ ದಿಕ್ಕಿನಲ್ಲಿ ಹಾಕಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಇದರಿಂದ ತುಂಬಾ ಪ್ರಯೋಜನವೂ ಇದೆ. ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಸ್ಕಿನ್ಗೆ ಒಳ್ಳೆಯದು, ಮತ್ತು ಜೀರ್ಣಕ್ರಿಯೆ ಮಲಬದ್ಧತೆಯನ್ನು ನಿವಾರಿಸುತ್ತೆ, ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತೆ, ಮೆದುಳು ಶಾಂತಿಗೊಳಿಸುತ್ತೆ, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದರಿಂದ ಇನ್ನೂ ತುಂಬಾ ಅನೇಕ ಪ್ರಯೋಜನಗಳು ಇದೆ. ತುಂಬಾ ಪ್ರಯೋಜನ ಇದೆ ಅಂತ ಹೇಳ್ಬಿಟ್ಟು ಇದನ್ನು ತುಂಬಾ ದಿನಕ್ಕೆ 2-3 ಸಲನೂ ಕುಡಿಬೇಡಿ. ಅಡ್ವಾಂಟೇಜಸ್ ಇದ್ದಷ್ಟು ಡಿಸ್ಅಡ್ವಾಂಟೇಜ್ ಅನ್ನೋದು ಇದ್ದೇ ಇರುತ್ತೆ. ಮತ್ತು ಇದನ್ನು ಪ್ರೆಗ್ನೆನ್ಸಿ ಇರೋರು, ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಾ ಇರೋರು ಇದನ್ನು ಜಾಸ್ತಿ ತೊಗೊಳ್ಳೋಂಗಿಲ್ಲ. ಮತ್ತು ಆಲ್ರೆಡಿ ಹೆವಿ ಟ್ಯಾಬ್ಲೆಟ್ ತೊಗೋತಾ ಇರ್ತಾರಲ್ವ ಅಂಥವರು ಈ ಬ್ಲೂ ಟೀನ ಕುಡಿಬಾರ್ದು. ಯಾಕೆ ಅಂದರೆ ಇದು ಬ್ಲಡ್ ಪ್ರೆಷರ್ನ ವೇರಿಯೇಷನ್ ಮಾಡೋ ಚಾನ್ಸಸ್ ಇರುತ್ತೆ. ನೋಡಿ, ಅದು ನೀರಲ್ಲಿ ಬಣ್ಣನ ಬಿಡೋದಕ್ಕೆ ಶುರು ಮಾಡ್ತು. ಇದು ಅದಾಗೇ ಕಲರ್ ಬಿಡುತ್ತೆ. ನಾನಿಲ್ಲಿ ಅದು ತೋರಿಸಿದ್ರೆ ನಿಮ್ಗೆ ನೀಟಾಗಿ ಕಾಣಿಸುತ್ತೆ ಅಂತ. ಈ ಟೀನ ಮಾಡೋದಕ್ಕೆ ಇನ್ನೇನಿಲ್ಲ, 1 ಕಪ್ ನೀರು ತಗೊಂಡು ಅದಕ್ಕೆ ಡ್ರೈ ಫ್ಲವರ್ನ ಹಾಕಿ, ಹಸಿ ಹೂವು ಹಾಕಿ ಇದು ಮಾಡ್ಬೋದು. ಡ್ರೈ ಫ್ಲವರ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಕಲರ್ನ ಬಿಡೋದಕ್ಕೆ. ನೀವು ಫ್ರೆಶ್ ಹೂ ತೊಗೊಂಡು ಹಾಕಿದರೆ ಬೇಗನೆ ಕಲರ್ನ ಬಿಡುತ್ತೆ. ನಂತರ ಅದಕ್ಕೆ ಸ್ವಲ್ಪ ಲೆಮನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಲೆಮನ್ನ ಆ್ಯಡ್ ಮಾಡಿದ ತಕ್ಷಣ ಎಷ್ಟು ಕಲರ್ ಚೇಂಜ್ ಆಗ್ತಾಯಿದೆ, ಬ್ಲೂಯಿಂದ ಪರ್ಪಲ್ಗೆ ಶೇಡ್ ಆಗ್ತಾಯಿದೆ. ಇದಕ್ಕೆ ನೀವು ಬೇಕಾದ್ರೆ ಶುಂಠಿನ ಆ್ಯಡ್ ಮಾಡಿಕೊಂಡು ಬೇಕಾದ್ರೆ ಮಾಡ್ಕೋಬೋದು. ಮತ್ತು ಖಾಲಿ ಹೊಟ್ಟೆಗೆ ಮಾರ್ನಿಂಗ್ ಟೈಮು ಈ ಡ್ರೈ ಫ್ಲವರ್ನ ಪೌಡ್ರ್ ಮಾಡಿ ಇಟ್ಕೊಂಡು ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಬೇಕಾದರೂ ಯೂಸ್ ಮಾಡ್ಬೋದು. ನನಗೆ ಈ ಗ್ರೀನ್ ಟೀಗಿಂತಲೂ ಈ ಬ್ಲೂ ಟೀ ಟೇಸ್ಟಾಗೂ ಇರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಅನ್ನಿಸ್ತು. ನೀವೂ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.